ಕಾಶ್ಮೀರದಿಂದ ಸಚಿವ ಸಂತೋಷ್ ಲಾಡ್ ಅವರು ಈಗ ವಾಪಸ್ ಆಗಿದ್ದಾರೆ. ಸೊ ಇದೀಗ ನಮ್ಮ ಜೊತೆ ಇದ್ದಾರೆ, ಏನು ಹೇಳ್ತಾರೆ ಕೇಳೋಣ. ಸರ್, ಬೇರೆ ಏನು ಕೇಳೋದಿಲ್ಲ. ಸೊ ಅಲ್ಲಿ ಹೋಗಿದ್ದಂಥ ಸಂದರ್ಭದಲ್ಲಿ ಇದ್ದಂಥ ಸನ್ನಿವೇಶ ಹೇಗಿತ್ತು? ಅಲ್ಲ, ಇದ್ರ ಬಗ್ಗೆ ಹೇಳಿ ನಾನು ಸುಸ್ತಾಗ್ಬಿಟ್ಟಿದ್ದೀನಿ. ಎಲ್ಲರಿಗೂ ಚಿಟ್ ಚಾಟ್ ಮಾಡಿದ್ದೀನಿ, ಹಲವಾರು ಸಲ ಇದ್ರ ಬಗ್ಗೆ ಉತ್ತರ ಕೊಟ್ಟಿದ್ದೀನಿ. ಆ ಸನ್ನಿವೇಶನ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ ವರ್ಡ್ನಲ್ಲಿ. ಅಲ್ಲಿ ಹೋದ್ಮೇಲೆ ಆ ಎಕ್ಸ್ಪೀರಿಯೆನ್ಸ್ನ ಕೂಡ ಅವರಾಗಿರ್ತಕ್ಕಂಥ ಎಕ್ಸ್ಪೀರಿಯೆನ್ಸ್ ನಾವು ನೋಡಿಲ್ಲ. ನೇರವಾಗಿ ಹೋದ ತಕ್ಷಣ ಎಲ್ಲ ಸಾವುಗಳು, ಪೆಟ್ಟಿಗೆಗಳು, ಜನರು ಅಳೋದು, ಆತಂಕ, ಗಗನಕ್ಕೆ ಮುಟ್ಟಿರ್ತಕ್ಕಂಥದ್ದು, ಮಕ್ಕಳು, ತಂದೆ ತಾಯಿ, ಸೀನಿಯರ್ ಸಿಟಿಸನ್ಸು ಎಲ್ಲರ ಆಸ್ಪತ್ರೆಯಲ್ಲಿ ಅವೆಲ್ಲ ಶವಗಳು ನೋಡ್ತಾ ಇದ್ದರೆ ಮನಸ್ಸಿಗೆ ನಿಜಕ್ಕೂ ಭಾಳ ದುಃಖ ಬರ್ತಕ್ಕಂಥದ್ದು. ಆ ಸಂದರ್ಭದಲ್ಲಿ ಆ ಹೆಣ್ಮಕ್ಳು ಗಟ್ಟಿಯಾಗಿ ಏನು ಅವ್ರ ವಿರುದ್ಧವಾಗಿ ಮಾತನಾಡಿದ್ದಾರೆ. ನನ್ನ ಗಂಡನ ಬಿಡು, ನನ್ನ ಕೂಡ ಕೊಲ್ಲು ಅಂತ ಹೇಳಿರ್ತಕ್ಕಂಥ ತಾಯಿಗೆ ಈ ದೇಶದ ಹೆಣ್ಮಕ್ಳು ಮಾತ್ರ ಈ ರೀತಿ ಮಾತನಾಡ್ತಕ್ಕಂಥದ್ದು ಆ ತಾಯಿ ಶಕ್ತಿ ಕೊಟ್ಟಿದ್ದಾನೆ ಅಂತ ಈ ಸಂದರ್ಭಕ್ಕೆ ಹೇಳಿಕೆ ಬಯಸ್ತೇನೆ. ಸರ್, ಅಲ್ಲಿ ಕಾಶ್ಮೀರದ ಮುಖ್ಯಮಂತ್ರಿಗಳು ಒಮರ್ ಅಬ್ದುಲ್ಲಾ ಅವರನ್ನು ಕೂಡ ಭೇಟಿ ಮಾಡಿದ್ರಿ, ಹಾಗೆ ಅಮಿತ್ ಶಾ ಅವರನ್ನು ಕೂಡ ಭೇಟಿ ಮಾಡಿ ಏನೋ ಚರ್ಚೆಯನ್ನು ಮಾಡಿದ್ರಿ ಅಂತ ಏನು ಹೇಳಿ? ಅಮಿತ್ ಶಾ ಸಾಹೇಬ್ರಿಗೆ ಚರ್ಚೆ ಮಾತಾಡಿದ ಸಂದರ್ಭದಲ್ಲಿ ನಾನು ಹೇಳಿದೆ, ಸರ್ ಇದು ಭಾಳ ಹಾರಿಫಿಕ್ ಇನ್ಸಿಡೆಂಟ್ ಇದೆ. ಯಾವುದೇ ಕಾರಣಕ್ಕೆ ಇವರು ಯಾರು ಮಾಡಿದ್ದಾರೆ ಅವರಿಗೆ ತಕ್ಕ ಶಿಕ್ಷೆ ಭಾರತ ಸರ್ಕಾರ ಕೊಡಬೇಕು ಅಂತ ಕೂಡ ಹೇಳಿದ್ದು ನಾನು. ಸರ್, ವಿವಿಧ ಭಾಗಗಳಲ್ಲಿ ಇದ್ದಂತಹ 178 ಮಂದಿ ಕನ್ನಡಿಗರನ್ನು ಯಾವ ರೀತಿಯಾಗಿ ನೀವು ಸಂಪರ್ಕವನ್ನು ಮಾಡಿದ್ರಿ? ಅವರನ್ನು ವೋಟ್ ಮಾಡಿದ್ದು ಹೇಗೆ? ಅಲ್ಲ, ಬೆಳಿಗ್ಗೆ ಹೋದ ತಕ್ಷಣ ಮಾಧ್ಯಮದವರು ಏನು ನಾನು ಹೋಗಿದ್ದೀನಿ ಅಂತ ಹೇಳಿ ಮಾಧ್ಯಮದಲ್ಲಿ ಏನೋ ಪ್ರಸಾರ ಸ್ಟಾರ್ಟ್ ಆಯಿತು. ಅದರ ಜೊತೆಗೆ ಲೋಕಲ್ ನಂಬರ್ಸು ನಾವು ಅಲ್ಲಿ ಹೋದ್ಮೇಲೆ ನಮ್ಮ ಮೊಬೈಲ್ ನಂಬರ್ ಕೊಡೋಕೆ ಏನು ಚಾಲು ಮಾಡಿದ್ವಿ. ಎಲ್ಲರೂ ಇಂಡೈರೆಕ್ಟಾಗಿ ಡೈರೆಕ್ಟಾಗಿ ಮಾಧ್ಯಮ ಇರ್ಬೋದು ನಮ್ಮ ಥ್ರೂ ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡಿದ ನಂತರ ಸುಮಾರು ಒಂದು 180ರಿಂದ 180 ಜನ ನಾವು ಕರ್ಕೊಂಬಂದಿದ್ವಿ. 177 ಜನರನ್ನು ನಾವು ಕರ್ಕೊಂಬಂದಿದ್ದೀವಿ. ಇನ್ನೂ ಒಂದು 25-30 ಜನ ಇದ್ದರು. ಅವ್ರು ಬೆಳಿಗ್ಗೆ ಫ್ಲೈಟಿಗೆ ಬಂದಿದ್ದಾರೆ, ಇವತ್ತು ಸಾಯಂಕಾಲ ಕೆಲವು ಫ್ಲೈಟಿಗೆ ಬಂದಿದ್ದಾರೆ. ಒಟ್ಟಾರೆ ಶ್ರೀನಗರನಲ್ಲಿ ನನ್ನ ಪ್ರಕಾರ ನಾವು ಯಾರು ಕನ್ನಡಿಗರು ಯಾರಿದ್ದರು, ಕರ್ನಾಟಕದಿಂದ ಹೋಗಿರ್ತಕ್ಕಂಥ ಶ್ರೀನಗರ ಇರ್ತಕ್ಕಂಥ ಪ್ರತಿಯೊಬ್ಬರನ್ನು ನಾವು ಕರ್ಕೊಂಡು ತಂದಿದ್ದೀವಿ. ಈ ಸಂದರ್ಭಗಳಿಗೆ ಹೆಚ್ಚು ಬಯಸ್ತೇನೆ. ಅಂದರೆ ಪಹಲ್ಗಾಮ್ನಲ್ಲೇ ಇದ್ರಾ ಅಥವಾ ಬೇರೆ ಬೇರೆ ಭಾಗಗಳಲ್ಲಿ ಇದ್ರಾ? ಅಲ್ಲ, ಮೇಜರಾಗಿ ಶ್ರೀನಗರನಲ್ಲಿ ಇದ್ದರು. ಅಲ್ಲಿ ಕಟ್ರಾದಲ್ಲಿ ಬೇರೆ ಇದ್ದಾರೆ, ಜಮ್ಮುನಲ್ಲಿ ಬೇರೆ ಇದ್ದರು. ಬಟ್ ಶ್ರೀನಗರನಲ್ಲಿ ಸುಮಾರು 200ಕ್ಕೂ ಹೆಚ್ಚು ಜನ ಇದ್ದರು. ಎಲ್ಲರೂ ಬಹುತೇಕ ವಾಪಸ್ ಬಂದಿದ್ದಾರೆ ಅಂತ ನನ್ನ ಭಾವನೆ.